ತೀರ್ಪುಗಾರ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ ಅನ್ನು ಭರತ್ ಗಿಳಿಯಾರು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ. ವಿನೋದ್ ಸ್ಟ್ರೈಕ್ ಅಲ್ಲಿ ಮೊದಲ ಓವರ್ ಮೊದಲ ಚೆಂಡು ಕೂಡ ಹಿಂಭಾಗದಲ್ಲಿ ರಾಜಾ ಸಾಲಿಗ್ರಾಮ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಇನ್ನಿಂಗ್ಸ್ ಮೊದಲ ಚೆಂಡಿಗೆ ರಿವರ್ಸ್ ಶಾಟ್ ರೂಪದಲ್ಲಿ ಹೊದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿಗೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಶೂನ್ಯಕ್ಕೆ ಒಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಉತ್ತಪ್ಪ. ಮೊದಲ ಎಸೆತದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು ಭರತ್ ಗಿಳಿಯಾರು. ಮತ್ತೆ ಸ್ಗಾರಿಕೆ ಭಾಗದಲ್ಲಿ ಹೊಸ ಆಟಗಾರ ಉತ್ತಪ್ಪ ಬಹಳಷ್ಟು ತಮ್ಮ ಎಸೆತ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಪಂದ್ಯಾಕೂಟಕ್ಕೆ ಅಂತಿಮ ಹಂತದಲ್ಲಿ ಮತ್ತೆ ಶುಭ ಕೋರ್ತಾ ಇರ್ತಕ್ಕಂಥವರು ಶ್ರೀರಾಮ ಪಾರ್ಸಲ್ ಸರ್ವಿಸ್ ನ ಮಾಲಕರಾದ ಶ್ರೀಯುತ ಅವರು. ಮತ್ತೆ ಬೋರಸ್ನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಅಮೃತ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಗುಡದ ಹಿಂಭಾಗದಲ್ಲಿ ಮೂರನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 3 ಓಟಗಳ ಮುಖಾಂತರವಾಗಿ ಜೈ ಕರ್ನಾಟಕದ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಅನ್ನುವಂತ ಸೂಚನೆ ದಾಖಲಿಸಿದ್ರು. ಒಟ್ಟಾರೆಯಾಗಿ 4 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಸಮಾನ ಮನಸ್ಕರ ಯುವಕರ ತಂಡವಾಗಿದ್ದುಕೊಂಡು ಈ ರೀತಿಯ ಒಂದು ಶ್ರೇಷ್ಠ ಮಟ್ಟದ ರಾಜ್ಯ ಮಟ್ಟದ ಪಂದ್ಯಾಟವನ್ನು ನಡೆಸುವಂತ ವಿಚಾರದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಂದೆಡೆ ಉದಯ್ ಕುಮಾರ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ, ಸಂತೋಷ್ ಕೋಟೆನವರ ಅಧ್ಯಕ್ಷತೆಯಲ್ಲಿ, ಚಂದ್ರ ಅವರ ಜೊತೆಗಾಗಿ ನೀಡಿದಂತಹ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಒಂದು ಅವಿರತ ಹೋರಾಟದ ಮುಖಾಂತರವಾಗಿ ಈ ಒಂದು ವ್ಯವಸ್ಥಿತ ಕ್ರೀಡಾಕೂಟವನ್ನು ನಡೆಸುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಬ್ರದರ್ಸ್ ಹೊಸನಗರದ ವತಿಯಿಂದ ಎಲ್ಲ ಜನತೆಗೆ ಈ ರೀತಿಯ ರಾಜ್ಯ ಮಟ್ಟದ ಪಂದ್ಯಾಟವನ್ನು ನಡೆಸುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಜನತೆಗೆ ನಾವು ಈ ಒಂದು ಹಂತದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಮಗದೊಮ್ಮೆ ನಾವು ಪಂದ್ಯದ ಕಡೆಗೆ ಅಂಗಣಕ್ಕೆ ಸಾಗ್ತಾ ಇದ್ದೇವೆ. ತಣ ಮತ್ತೆ 5ಕ್ಕೆ ತಲುಪ್ತಾ ಇದೆ. ಒಂದು ಹೋದರೆ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಪಂದ್ಯಾಕೂಟದ ಫೈನಲ್ ಹೋರಾಟ. ರಾಜ್ಯದ 2 ಅಗ್ರಸ್ಥಾನೀಯ ಆಟಗಾರನ್ನು ಹೊತ್ತಿರ್ತಕ್ಕಂಥ ತಂಡಗಳು ಒಂದೆಡೆ ಬೆಂಗಳೂರಿನ ಜೈ ಕರ್ನಾಟಕವಾದ್ರೆ ಉಡುಪಿ ಪರಿಸರದ 2 ಸಂಸ್ಥೆಗಳು ಒಂದೆಡೆ ಜಾನ್ಸನ್ ಮತ್ತು ರಿಯಲ್ ಫೈಟರ್ಸ್ ಮಲ್ಪೆ ತಂಡ ಒಟ್ಟಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ತಮೃತ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು.
ಈ ಒಂದು ಪಂದ್ಯಾಕೂಟವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬಿತ್ತರಿಸುವ ಮುಖಾಂತರವಾಗಿ ನಮಗೆ ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಿದವರು ಶ್ರೀಯುತ ಚೇತನ್ ದಾಸ್ ಅವರು. ಅವರಿಗೆ ನಾವು ಖಂಡಿತಕ್ಕೂ ಕೂಡ ಹೊಸನಗರ ಬ್ರದರ್ಸ್ ವತಿಯಿಂದ ಪ್ರೀತಿಯ ಅಭಿನಂದನೆಯನ್ನು ತಿಳಿಸಲೇಬೇಕಾಗಿದೆ. ಜೊತೆಗೆ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಹೊಸನಗರದ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ನಾವು ಬ್ರದರ್ಸ್ ಹೊಸನಗರದ ವತಿಯಿಂದ ಪ್ರೀತಿಯ ಅಭಿನಂದನೆಯನ್ನು ಅಂತಿಮ ಹಂತದಲ್ಲೂ ಕೂಡ ತಿಳಿಯಪಡಿಸ್ತಾ ಇದ್ದಾವೆ. ಜೊತೆಗೆ ನಮಗೆ ಬಹಳಷ್ಟು ಸಹಕಾರವನ್ನು ಕಳೆದ 3 ದಿನಗಳಿಂದ ಬಹಳಷ್ಟು ಉತ್ತಮ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇರತಕ್ಕಂತ ಆರಕ್ಷಕ ಠಾಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಯಪಡಿಸ್ತಾ ಇದ್ದೇವೆ. ತನ್ನ ಮೊತ್ತ 7 ಓಟಗಳು 7 ಫಾರ್ ಲಾಸ್ ಆಫ್ 1 ಇನ್ನಿಂಗ್ಸ್ ಮೊದಲ ಚೆಂಡಿಗೆ ಹೆಬ್ಬಾರಿ ಆಘಾತವನ್ನು ಕಂಡಿರ್ತಕ್ಕಂಥ ಜೈ ಕರ್ನಾಟಕ ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇದೆ. 6 ಓವರ್ಗಳ ಫೈನಲ್ ಹೋರಾಟದ ಪಂದ್ಯ. ಈ ಅಂತಿಮ ಹಂತದಲ್ಲಿ ಬ್ರದರ್ಸ್ ಸಹೋದರರು ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಉಪಕಾರಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯಲ್ಲಿ ಇದ್ದುಕೊಂಡು ಉಪದ್ರವವನ್ನು ಕೊಟ್ಟಿರ್ತಕ್ಕಂಥ ATC ಅವರಿಗೆ ಅಂತಿಮ ಹಂತದಲ್ಲಿ ಕೂಡ ಬ್ರದರ್ಸ್ ಸಹೋದರರ ಅಭಿನಂದನೆ ತಿಳಿಯಪಡಿಸ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಮೊದಲ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಿಫ್ ಮುಖ ಬಹಳ ಉತ್ತಮ ಆಟವನ್ನು ಆಡಬಲ್ಲಂತಹ ಓರ್ವ ಆಲ್ರೌಂಡರ್ ಆಟಗಾರ ಕೂಡ. ಬಹಳ ಉತ್ತಮದ ಹೊಡೆತ ಡಿಪಕ್ಷ ಕವರ್ ವಿಭಾಗದಲ್ಲಿ ಸುಂದರತೆಯ ಹೊಡೆತ ಚೆಂಡು ಸುಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ ಬಹಳಷ್ಟು ಉತ್ತಮ ಹೊಡೆತವನ್ನು ಡಿಪಕ್ಷ ಕವರ್ ವಿಭಾಗದಲ್ಲಿ ಲೋಕಿ ದಾಖಲಿಸಿದ್ದು 4 ಕೋಟಿಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ತಲುಪ್ತಾ ಇದೆ ತಡ ಮೊತ್ತ. ಪವರ್ ಪ್ಲೇ ಜಾರಿಯಲ್ಲಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಈ ಹಂತದಲ್ಲಿ ಕೈ ಸೇರ್ತಾ ಇದೆ. ಹೊಸ ಆಟಗಾರ ಮಧು ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಯುವ ಆಟಗಾರ ಗುರುಶಕ್ತಿ ಮೋಟಾರ್ಸ್ ಮತ್ತು ಫ್ಯೂಲ್ ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಸಹಕಾರ ಪ್ರೋತ್ಸಾಹ ಕೂಡ ನಮಗೆ ನೀಡಿದ್ದಾರೆ. ಈ ಅಂತಿಮ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆ ಕೂಡ ನಡೆಸ್ತಾ ಇದ್ದಾರೆ.
ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಪೇಜ್ನ ಮುಖಾಂತರವಾಗಿ ಮಲೆನಾಡು ಹೆಬ್ಬಾಗಿಲು ನಮ್ಮ ಹೊಸನಗರ ಅನ್ನುವಂತ ಒಂದು ಫೇಸ್ಬುಕ್ ಪೇಜಿನಲ್ಲಿ ಒಂದು ಪಂದ್ಯಾಕೂಟದ ಉತ್ತಮವಾಗಿರ್ತಕ್ಕಂಥ ಚಿತ್ರಣವನ್ನು ಬಿತ್ತರಿಸಿದ್ರು. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಗುರುಶಕ್ತಿ ಮೋಟಾರ್ಸ್ನ ಶ್ರೀತ ಸುಹಾಸ್ ಅವರು, ಡಿಬಿಆರ್ ವಿನಯ್ ಕುಮಾರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬಾಲಾಜಿ ಗ್ಯಾಸ್ನ ಮಾಲಕರಾಗಿರ್ತಕ್ಕಂಥ ಶ್ರೀತ ಜಗದೀಶ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಸಂದರ್ಭದಲ್ಲಿ ವೈಟ್ ಹೌಸ್ ಮಾಲೀಕರು ಚಾರ್ಲಿ ಕೂಡ ಆಗಮಿಸಿದ್ದಾರೆ ಫೈನಲ್ ಪಂದ್ಯಾಟದ ವೀಕ್ಷಣೆಗೆ. ಎರಡು ಓವರ್ಗಳ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಜೈ ಕರ್ನಾಟಕ ತನ್ನ ಅಮೂಲ್ಯವಾಗಿರ್ತಕ್ಕಂಥ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೂರನೇ ಓವರ್ನ ಏಸುಗಾರಿಕೆ ಭಾಗಕ್ಕಾಗಿ ಬಹಳಷ್ಟು ಸಮಾಲೋಚನೆಗಳನ್ನು ಜಾನ್ಸನ್ ರಿಯಲ್ ಫೈಟರ್ಸ್ ಕೂಡ ಮಾಡ್ತಾ ಇದೆ. ಸಮಾಲೋಚನೆಯ ಬಳಿಕ ಫರ್ವೇಜ್ ಅನ್ನು ಏಸುಗಾರಿಕೆ ಭಾಗದಲ್ಲಿ ಪರಿಚಯಿಸುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ರು. ಮೊದಲ 12 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ ಜೈ ಕರ್ನಾಟಕ. ಇದೇ ಸಂಕ್ರಾಂತಿಯ ಸಂಭ್ರಮ ಸಡಗರದಲ್ಲಿ ನಮ್ಮ ಹೊಸನಗರ ಅನ್ನುವಂತ ಒಂದು ಟೀಸರ್ ಅನ್ನು ಲೋಕಾರ್ಪಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಈ ಪರಿಸರದ ಹುಡುಗರು ಮಾಡ್ತಾ ಇದ್ದಾರೆ. ಫರ್ವೇಸ್ ಎಸಗಾರಿಕೆ ಭಾಗದಲ್ಲಿ ಉತ್ತಮ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ 12 ಚೆಂಡು ಮುಕ್ತಾಯಕ್ಕೆ 13 ಓಟುಗಳು. ಬಹಳಷ್ಟು ತಮ್ಮರತೆ ಆಟ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಸೇರ್ಪಡೆ ತಡ ಮತ್ತೆ 14ಕ್ಕೆ ತಲುಪ್ತಾ ಇದೆ. 14 ಓಟಗಳು. ಮತ್ತೆ ಫರ್ವೇಸ್ ಬಹಳಷ್ಟು ತಮ್ಮದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಲೆಕ್ಕಾಚಾರದ ಹೊಡೆತವನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 15 ಓಟಗಳು. ಪ್ರತಿಯೊಂದು ಎಸೆತಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಸುಮಾರು 35ಕ್ಕಿಂತ ಮೇಲ್ಸರದಲ್ಲಿ 40ರ ಆಸುಪಾಸಿಗೆ ಓಟವನ್ನು ದಾಖಲಿಸುವಂತಹ ಸಾಧ್ಯತೆ ಪಂದ್ಯ ಕೂಡ. 40-45 ಓಟವನ್ನು ದಾಖಲಿಸಿದ್ರು ಕೂಡ ಹೋರಾಟವನ್ನು ನೀಡಬಲ್ಲಂತ ಸಾಮರ್ಥ್ಯದ ಮೊತ್ತ. ತನ್ನ ಮೊತ್ತ 15 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಬಹಳಷ್ಟು ಉತ್ತಮತೆ ಸತ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟದ ನಡುವೆ ಬಹಳಷ್ಟು ಉತ್ತಮತೆಯ ಒಂದು ಎಸೆತವನ್ನು ಪೇಲಿ ಬಿಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕೆಳಮಟ್ಟದಲ್ಲಿರ್ತಕ್ಕಂಥ ಚೆಂಡು ಕೂಡ ಹಾದು ಹೋಗ್ತಾ ಇದೆ. ಯಾವುದೇ ರೀತಿಯ ವೇರಿಯೇಷನ್ ಅನ್ನು ನೀಡುವಂತಹ ಪ್ರಯತ್ನವನ್ನು ಫರ್ವೇಸ್ ಮಾಡ್ತಾ ಇಲ್ಲ.
ಸ್ಟೆಪ್ ಔಟ್ ಮಾಡಿಕೊಂಡು ಮತ್ತೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನವನ್ನು ಪರ್ವೇಜ್ ಎಸೆತಕ್ಕೆ ಉತ್ತಪ್ಪ ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸತತ 3 ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 15ರಲ್ಲೇ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಬಹಳ ಶ್ವೇತಮೃತ ಹೊಡೆತ, ಆಕರ್ಷಕ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಕವರ್ ಪಾಂಡಿ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಆಶೀಶ್. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 16ಕ್ಕೆ 2 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈಗಾಗಲೇ ಪಂದ್ಯಾಕೃತ 3ನೇ ಸ್ಥಾನವನ್ನು ಗ್ರೀನ್ ಪಾರ್ಕ್ ಶಿವಮೊಗ್ಗದ ತಂಡ ಪಡ್ಕೊಳ್ತಾ ಇದ್ದ. 4ನೇ ಸ್ಥಾನವನ್ನು SV ಕೊಪ್ಪ ತಂಡ ಪಡ್ಕೊಳ್ತಾ ಇದೆ. 2 ತಂಡಗಳು ಕೂಡ ತಲಾ 15,000 ನಗದಿನ ಜೊತೆಗಾಗಿ ಆಕರ್ಷಕವಾಗಿರ್ತಕ್ಕಂಥ ತೃತೀಯ ಮತ್ತು ಚತುರ್ಥ ಸ್ಥಾನದ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಪ್ರಕ್ರಿಯೆ ಮಾಡ್ತಾ ಇಲ್ಲ. ಭರತ್ ಕಿಳಿಯಾರನ್ನು ಮತ್ತೆ ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಪಂದ್ಯಾಟದ ಸೆಮಿಫೈನಲ್ ಪಂದ್ಯಶ್ರೇಷ್ಠ ಆಟಗಾರರಿಗೆ, ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಆಟಗಾರರಿಗೆ, ಜೊತೆಗೆ ಸರಣಿ ಶ್ರೇಷ್ಠ ಆಟಗಾರರಿಗೆ ವಿಜಯೇಂದ್ರ ಶೇಟ್ ಕೂಡ ಮಾಡ್ತಾ ಇರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಬೆಳ್ಳಿಯ ಮೆಡಲ್ಗಳು. ಬಹಳ ಶುದ್ಧಮೃತ ಎಸೆತ, ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಲೋ, ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಊಟವನ್ನು ಗಳಿಸುವಂತಹ ಪ್ರಯತ್ನದ ನಡುವೆ ಮತ್ತೆ ಕ್ಲೀನ್ ಬಾಲ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ. ನಿರೀಕ್ಷಿತ ಹೊಡೆತಗಳು ಉತ್ತಪ್ಪ ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. 3ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಹೊಸ ಆಟಗಾರ ಮೌಸೇನ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಾನು ಮತ್ತೆ ಕೂಡ 17ಕ್ಕೆ ತಲುಪ್ತಾ ಇದೆ. ಪಂದ್ಯಾಟಕ್ಕೆ ಬಹಳಷ್ಟು ಮಂದಿ ಕ್ರೀಡಾ ದಾನಿಗಳು, ಕ್ರೀಡಾ ಪ್ರೋತ್ಸಾಹದಾಯಕರೆಲ್ಲ ಶುಭ ಕೋರಿದ್ದಾರೆ.
ಅವರನ್ನು ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಅಂತಿಮ ಹಂತದಲ್ಲೂ ಕೂಡ ಮಾಡ್ತಾ ಇದ್ದಾವೆ. ನಮ್ಮ LED ಡಿಸ್ಪ್ಲೇಯಲ್ಲಿ ಶುಭ ಕೋರಿದಿರ್ತಕ್ಕಂಥ ಎಲ್ಲರ ಒಂದು ತುಣುಕುಗಳು ನಾಮಫಲಕಗಳು ನಮ್ಮ ಡಿಸ್ಪ್ಲೇಯಲ್ಲಿ ರಾರಾಜಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮೊತ್ತ 18 ಚಾಲ್ತಿಯ 4ನೇ ಓವರ್ನಲ್ಲಿ ಅಂತಿಮ 2 ಚೆಂಡು ಇನ್ನು ಕೂಡ ಈ ಹಂತದಲ್ಲಿ ಬರ್ತಾ ಇದೆ, ಬಾಕಿ ಉಳಿತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಜೈ ಕರ್ನಾಟಕದ ವಿರುದ್ಧವಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ಫೈನಲ್ ಹೋರಾಟ. ಗೋಟದ ಹಿಂಭಾಗದಲ್ಲಿ ಮತ್ತೆ ವೈಫಲ್ಯವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 19 ಓಟಗಳು. ಅಂತಿಮ 1 ಚೆಂಡು ಇಂದು ಕೂಡ ಬಿರುಸಿನ ಹೊಡೆತ ತನ್ನ ಮೂಲಕ ಚೆಂಡು ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮಧು ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಆ ರೂಟ್ಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮೊದಲ ಸಿಕ್ಸರ್ ಕೂಡ ಫೈನಲ್ ಹೋರಾಟದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ರೂಟ್ಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 25 ಓಟುಗಳು. ಅಂತಿಮ 12 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅದ್ಯಾವ ಎಸೆತಗಾರರನ್ನು ಪರಿಚಯಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಅಂದ್ರೆ ಯುವ ಆಟಗಾರ ಮಧು ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತದ 12 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಆಶೀಶ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ ಹಂತದ 12 ಚೆಂಡುಗಳಷ್ಟೇ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. 12 ಚೆಂಡುಗಳಲ್ಲಿ 12 ಓಟವನ್ನು ದಾಖಲಿಸಿದ್ರು ಕೂಡ 40ರ ಆಸುಪಾಸಿಗೆ ಓಟಗಳು ನಿಸ್ಸಂಶಯವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾರೆ. ಆ ಬಳಿಕ ಪ್ರಬಲ ಹೋರಾಟದ ಪಂದ್ಯ ಮುಂದಿನ ಹಂತದ ದಾಖಲಾತಿಯನ್ನು ಕಾಣಬಲ್ಲಂತ ಎಲ್ಲ ಸಾಧ್ಯತೆಯನ್ನು ಪಂದ್ಯ ಆರಂಭಿಕ ಹಂತದಲ್ಲಿ ತೆರೆದೊಡ್ತಾ ಇದೆ. ಮತ್ತೆ 5ನೇ ಓವರ್ನ ಚಾಲ್ತಿಗಾಗಿ ಆಶೀಶ್ ಹೊಸ ಬೌಲರ್. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಬಹಳಷ್ಟು ತಮ್ಮತೆ ಆಟ ಸ್ವಲ್ಪ ಮಟ್ಟಿಗೆ ಮಿಡ್ ಆಫ್ ವಿಭಾಗದಲ್ಲಿ ಹೊರತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 26. ಅಂತಿಮ ಹಂತದ 11 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಔಟ್ ಸೈಡ್ ಲಕ್ಷ್ಯ ಮುಖಾಂತರವಾಗಿ ಅತಿಕ್ರಮ ಓಟಗಳ ಸೇರ್ಪಡೆ ತಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಮತ್ತೆ ಸತತ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಗಳನ್ನು ಎಸೆಯುತ್ತಾ ಇದ್ದಾರೆ.
ಅಂಗಡಕ್ಕೆ ಆಗಮಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು, ಊಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಸಮರ್ಥ ಹೊಡೆತ, ತೃತೀಯ ಜಾರಿಯಲ್ಲಿ ತೇಲಿ ಬಿಡುವಂತಹ ಸುಂದರತೆ ಆಟವನ್ನು ಆಡಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಅಂತಿಮ 2 ಚೆಂಡು ಇನ್ನು ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಬಾಟು ಬೌಲರ್ ಸಾಟ ಮತ್ತೆ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಹೊಸ ಆಟಗಾರ ಡೇವಿಡ್ ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಮಧ್ಯರಾತ್ರಿ ಕಳೆದು 4 ಸಮೀಪವಾದ್ರೂ ಕೂಡ ಹೊಸ ನಗರದ ನೈಜ ಕ್ರಿಕೆಟ್ ಪ್ರೇಮಿಗಳೆಲ್ಲ ಇನ್ನೂ ಕೂಡ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೆ ನಾವು ಬ್ರದರ್ಸ್ ಹೊಸನಗರದ ವತಿಯಿಂದ ಪ್ರೀತಿಯ ಒಂದು ಅಂತಿಮ ಹಂತದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. 1 ಓಟಗಳ ಸೇರ್ಪಡೆ ತನ ಮತ್ತೆ 31. 5 ಓವರ್ಗಳ ಮುಕ್ತಾಯಕ್ಕೆ ಅಮೂಲ್ಯ 4 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜೈ ಕರ್ನಾಟಕ. ಅಂತಿಮ 6 ಚೆಂಡುಗಳು ಇನ್ನು ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಷ್ಟೇ. ಬಹಳಷ್ಟು ಹೋರಾಟದ ಪಂದ್ಯ ಅಂತಿಮ ಹಂತದ ಪಂದ್ಯದ ರೂಪದಲ್ಲಿ ಅಂಕರ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಅಂತಿಮ ಹಂತದಲ್ಲೂ ಕೂಡ ಈ ಪಂದ್ಯ ಕೊಡುವ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಊರ ಪರವೂರ ದಾನಿಗಳಿಗೆ, ಮಹನೀಯರಿಗೆ, ಅದೇ ರೀತಿ ಹೊಸನಗರದ ಜನತೆಗೆ ನಾವು ಬ್ರದರ್ಸ್ ಹೊಸನಗರದ ವತಿಯಿಂದ ಅಂತಿಮ ಹಂತದಲ್ಲಿ ಮತ್ತೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಗಂಟೆ 4 ಸಮೀಪಿಸಿದ್ರು ಕೂಡ ಒಂದೆಡೆ ನೇರ ಪ್ರಸಾರದ ಕಾರ್ಯವೈಖರಿಯಲ್ಲಿ ಬಹಳಷ್ಟು ಯಶಸ್ಸನ್ನು ನಡೆಸ್ತಾ ಇರ್ತಕ್ಕಂಥ ಎಂ ಸ್ಪೋರ್ಟ್ಸ್ ಈ ಒಂದು ನೇರ ಪ್ರಸಾರವನ್ನು ಸುಮಾರು 1,000ಕ್ಕಿಂತ ಮಿಕ್ಕಿರ್ತಕ್ಕಂಥ ವ್ಯೂವರ್ಸ್ಗಳು ಇನ್ನೂ ಕೂಡ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅಂತಿಮ ವರ್ಗಾಗಿ ಆರಿಫ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಿಫ್ ಮೊಹಮ್ಮದ್ ಮುಕ್ಕಾ ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಪಡ್ಕೊಂಡ್ರು. ಡೇವಿಡ್
ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಶಂಕರ್ ಜೈ ಕರ್ನಾಟಕದ ಪರವಾಗಿ ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಹಿರಿಯ ಅನುಭವಿ ಆಟಗಾರ ಗೂಡದ ಹಿಂಭಾಗದ ಗರುಡಿಗ ಶಂಕರ್ ಆಗಮಿಸಿದ್ದಾರೆ. ಸೆಮಿಫೈನಲ್ ಮತ್ತು ಫೈನಲ್ ನ ಪಂದ್ಯಶ್ರೇಷ್ಠ ಆಟಗಾರರಿಗೆ ಜೊತೆಗಾಗಿ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರರಿಗೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಬೆಳ್ಳಿಯ ಮೆಡಲ್ಗಳನ್ನು ನೀಡಿದವರು ನ್ಯೂ ಧನಲಕ್ಷ್ಮಿ ಜ್ಯುವೆಲರ್ಸ್ ನ ಮಾಲಕರಾಗಿರ್ತಕ್ಕಂಥ ವಿಜೇಂದ್ರ ಶೇಟ್ ಅವರು ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಒಂದು ಆಟಗಳ ಸೇರ್ಪಡೆ ಲೆಗ್ ಬೈ ಎನ್ನುವಂತಹ ಸೂಚನೆ ರವಾನಿಸಿದ್ದಾರೆ. ತನ್ನ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕ್ಷಮಿಸ್ತಾನ ಮೊತ್ತ 31. ನಟ ನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರವನ್ನು ಮಾಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಲಾಂಗ್ ಆನ್ ವಿಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 32ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 33. ಕ್ಷಮಿಸಿ, ಮತ ಬಿರುಸಿನ ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆ ರೋಟವನ್ನು ಅಂತಿಮ ಹಂತದಲ್ಲಿ ಮೌಸೇನ್ ದಾಖಲಿಸ್ತಾ ಇದ್ದಾರೆ. ಓಟವನ್ನು ದಾಖಲಿಸಿದ ಜೈ ಕರ್ನಾಟಕ. ಅಂತಿಮ 2 ಚೆಂಡುಗಳು ಇನ್ನೂ ಬಾಕಿ ಉಳಿತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಹರಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಿಸಿದ ಬಳಿಕ ಮತ್ತೆ ಅದೇ ರೀತಿಯ ಪ್ರಯತ್ನವನ್ನು ಮೌಸಿನ್ ಮಾಡಿದ್ರು ಕೂಡ ಬಹಳಷ್ಟು ಸುಲಭ ಕ್ಯಾಚ್ ಅನ್ನು ಹರಿ ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿಯ ಹೊಡೆತವನ್ನು ಶಂಕರ್ ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಅಂತಿಮ ಸತ ಸಿಕ್ಸರ್ ದಾಖಲಿಸಿದರೆ 45, ಬೌಂಡ್ರಿ ದಾಖಲಿಸಿದರೆ 43, 3 ಓಟವನ್ನು ದಾಖಲಿಸಿದರೆ 42, 2 ಓಟವನ್ನು ದಾಖಲಿಸಿದರೆ 41, ಅದೇ ರೀತಿ 1 ಓಟವನ್ನು ದಾಖಲಿಸಿದರೆ 40. ಹೋದರೆ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶ. ಆದ್ರೆ 39ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಕೊನೆ ಚೆಂಡು ಆರಿಫ್ ಟು ಶಂಕರ್. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. ಮತ್ತೊಂದು ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ ಕೂಡ 40 ಓಟಗಳು. ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 40 ಓಟಗಳು ತನ್ನ ಮೊತ್ತ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಕೊನೆ ಬಾರಿ ನಟನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಸ್ವಸ್ತಿಕ ಕ್ಯಾಚ್. ಅಂತಿಮ ಹಂತದ ಕೈ ಚೆಲ್ತಾ ಇದ್ದಾರೆ. 1 ಓಟವನ್ನು ದಾಖಲಿಸಿದ್ರು. 41 ಓಟವನ್ನು ದಾಖಲಿಸಿದ್ದಾರೆ. 42 ಓಟವನ್ನು ದಾಖಲಿಸಿದ್ರೆ
ಹೊಸ ವರ್ಷದ ಸಂಭ್ರಮ ಸಡಗರದಲ್ಲಿ ಜರುಗ್ತಾ ಇರ್ತಕ್ಕಂತ ಹೊಸನಗರ ಬ್ರದರ್ಸ್ನ ಹೊಸನಗರ ಫ್ರೆಂಚ್ ಟ್ರೋಫಿ ಜಾನ್ಸನ್ ರಿಯಲ್ ಫೈಟರ್ಸ್ ನ ತೆಕ್ಕೆಗೆ ಸಾಗ್ತದೆ. ಲೆಕ್ಕಾಚಾರ ತಪ್ಪಿದ್ರೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಹೊಸನಗರದಲ್ಲಿ ಮೊದಲ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಜಯಿಸುವಂತಹ ಲೆಕ್ಕಾಚಾರ. ಈ ಹಂತದಲ್ಲಿ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ರಾತ್ರಿ ಸಮಯ 4 ಗಂಟೆ ಆದ್ರೂ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಹೊಸನಗರದ ಕ್ರಿಕೆಟ್ ಪ್ರಿಯರಿಗೆ ನಾವು ಮತ್ತೆ ಈ ಹಂತದ ಅಂತಿಮ ಹಂತದಲ್ಲೂ ಕೂಡ ಧನ್ಯವಾದವನ್ನು ತಿಳಿಯಪಡಿಸುತ್ತಾ ಮುಂದಿನ ಹಂತಕ್ಕಾಗಿ ಪಂದ್ಯಾಟದ ಅಂತಿಮ ಹಂತಕ್ಕಾಗಿ ವಿನಯ್ ಉದ್ಯಾವರ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರು, ವೀಕ್ಷಕರು, ಕ್ರೀಡಾಪಟುಗಳಿಗೆಲ್ಲ ಹೊಸನಗರ ಬ್ರದರ್ಸ್ ಸಂಸ್ಥೆ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಕರ್ನಾಟಕ ರಾಜ್ಯ ಮಟ್ಟದ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟದ ಫೈನಲ್ ಪಂದ್ಯ ಈಗಾಗಲೇ ಜೈ ಕರ್ನಾಟಕ ಮೊದಲ 6 ಓವರ್ಗಳಲ್ಲಿ 41 ಓಟವನ್ನು ದಾಖಲಿಸಿ ಬಾರಿ 42 ಓಟದ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್ ಈ ಒಂದು ತಂಡಕ್ಕೆ. ವೈಟ್ ಹೌಸ್ ಮಾಲೀಕರು ಚಾರ್ಲಿ ಅವರು ಬಿರು ಚಳಿಯ ನಡುವೆ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ಅವರು ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಚಾರ್ಲಿ ಅವರು 36 ಎಸೆತ ಜಯಕ್ಕಾಗಿ 42 ಓಟದ ಒಂದು ಟಾರ್ಗೆಟ್ ಇದೆ ಈ ಬಾರಿ. ಎರಡು ಕೂಡ ರಾಜ್ಯದ ಬಾಲಿಷ್ಠ ತಂಡಗಳು, ಒಂದೆಡೆಯಲ್ಲಿ ಜೈ ಕರ್ನಾಟಕವಾದ, ಮತ್ತೊಂದೆಡೆ ರಿಯಲ್ ಫೈಟರ್ಸ್ ಜಾನ್ಸನ್. ಮೊದಲ ಆರಿಕೆ ಭಾಗವನ್ನು ಸಚಿನ್ ಕಂಡುಕೊಳ್ತಾ ಇದ್ದಾರೆ. ಬಾರಿ ಬಹಳಷ್ಟು ನಿರೀಕ್ಷೆ ಒಂದು ಕಾರ್ಯಕ್ರಮ. ಹೊಸ ವರ್ಷದ ಆರಂಭದಲ್ಲೇ ಬಹಳಷ್ಟು ಯೋಜನೆಯನ್ನು ಮಾಡುವುದರ ಮುಖಾಂತರವಾಗಿ ತಾಲೂಕಿನ ಇತಿಹಾಸದಲ್ಲೊಂದು ಸುವರ್ಣಾಕ್ಷರದ ಸಾಧನೆಯನ್ನ ಮಾಡಿದ ತೃಪ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬಾರಿ ಹೊಸನಗರ ಬ್ರದರ್ಸಿನ ಈ ಒಂದು ತಂಡ ಈ ದಾಖಲೆಯನ್ನ ನಿರ್ಮಿಸ್ತಾ ಇದೆ. ಮುಂದಿನ ವರ್ಷ ಮತ್ತೆ ಪಂದ್ಯಾಟವನ್ನು ನಡೆಸುವಂತಹ ಒಂದು ಇರಾದೆ ಕೂಡ ಈಗಾಗಲೇ ಗೌರವಾಧ್ಯಕ್ಷರ ಸಮೇತ ಎಲ್ಲರೂ ತೋರ್ಪಡಿಸ್ತಾ ಇರೋದ್ರಿಂದ ಬಹುಶಃ ಮುಂದಿನ ವರ್ಷ ಕೂಡ ಮತ್ತೊಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟ ಇದೇ ಕ್ರೀಡಾಂಗಣದಲ್ಲಿ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪಂದ್ಯದ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದೇವೆ. ಸಚಿನ್ ಮಹಾದೇವ ಮೊದಲ ಚೆಂಡಿಗಾಗಿ ಎದುರಿಸುವಂತ ದಾಂಡಿಗ ಅಶೋಕ್ ಪಿಳ್ಳೆ.
ಗೋಡಾಕ್ಷರ ಭಾಗದ ಶಂಕರ್, ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮೋಸಿನ್. ಎಸೆದ ಮೊದಲ ಚೆಂಡು ಬಹಳ ಸಮರ್ಥದ ಹೊಡೆತ. ಮಿಡನ್ ಭಾಗದಲ್ಲಿ ಮೊದಲ ಒಂದು ಓಟ ದಾಖಲಾಗ್ತಾ ಇದೆ. ತಾನ ಮೂಲಕವಾಗಿ ರಿಯಲ್ ಫೈಟರ್ಸ್ ಜಾನ್ಸನ್ ಅಕೌಂಟ್ ಆರಂಭ ಆಗ್ತಾ ಇದೆ. ಒಂದೋಟ ಯಾವುದೇ ರೀತಿಯಾಗಿರುವಂತಹ ಒಂದು ಆಘಾತವನ್ನ ಕಂಡುಕೊಳ್ತಾ ಇಲ್ಲ. ಸಮಾನ ಮನಸ್ಕರ ಒಂದು ಕೂಟ ಈ ಬಾರಿ ಅತ್ಯುತ್ತಮ ರೀತಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದೆ ಬ್ರದರ್ಸ್ ಹೊಸನಗರ ಫ್ರೆಂಚ್ ಟ್ರೋಫಿಯನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಂಘಟಿಸ್ತಾ ಇದೆ. ಇವಾಗ ಕೊನೆಯ ಒಂದು ಪಂದ್ಯ ಅಪರಾರ್ಧ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸ್ಟ್ರೈಕರ್ ರೆಂಡಲ್ಲಿ ರಾಜಾ ಸಾಲಿಕ್ ರಾಮ, ಬಹಳಷ್ಟು ಜನಪ್ರಿಯ ಆಟಗಾರ ಕೂಡ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ. ಎರಡನೆಯ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ಸ್ವಿಂಗಿಂಗ್ ಡೆಲಿವರಿ ಸಚಿನ್ ತೋರ್ಪಡಿಸ್ತಾ ಇದ್ದಾನೆ ಜೈ ಕರ್ನಾಟಕದ ಪರವಾಗಿ. ಬೆಂಗಳೂರಿನ ಬಹಳಷ್ಟು ಜನಪ್ರಿಯ ತಂಡ ಕೂಡ ಜೈ ಕರ್ನಾಟಕ ಕ್ರಿಕೆಟ್. ಮುಂದೆ ರಾಜದಂಡಲ್ಲಿ ಬಹಳಷ್ಟು ತಮರ್ತಾರೆ ವರ್ಷ ಸೀಮಾರೇಖೆಯ ಹೊರ ಭಾಗಕ್ಕೆ ಸಾಗ್ತಾ ಇದೆ. ಫೈನಲ್ ಪಂದ್ಯಾಟದ ಮೊದಲ ಒಂದು ರಿವರ್ಸ್ ಶಾಟ್ ಬೌಂಡ್ರಿ ರಾಜ ದಾಖಲಿಸಿದ್ರು. ರಿಯಲ್ ಫೈಟರ್ಸ್ ಜಾನ್ಸನ್ ಮೊದಲ ಬೌಂಡ್ರಿ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರಾಜಾ ಸಾಲಿಕ್ ರಾಮ 4ರ ಖಾತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸಚಿನ್ ಉತ್ತಮ ಚಂದ್ರಸೇತ LBW ಅಪೀಲ್ ಅನ್ನ ಮಾಡಿದ್ರು. ಮದನ್ ಮಡಿಕೇರಿ ಯಾವುದೇ ರೀತಿಯಾಗಿರುವಂತಹ ಒಂದು ತೀರ್ಮಾನವನ್ನು ನೀಡ್ತಾ ಇಲ್ಲ. ನಾಟ್ ಔಟ್ ಅನ್ನುವಂತ ಒಂದು ತೀರ್ಪು ಕೂಡ ಬರ್ತಾ ಇದೆ. ಬಹಳಷ್ಟು ಕ್ಲಾಸ್ ಅಪೀಲ್ ಕೂಡ ಇತ್ತು, ಆಘಾತವಿಲ್ಲ. ಓಟಗಳ ಸೇರ್ಪಡೆ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಬಾರಿ ರಿವರ್ಸಲ್ ಮಾಡೋ ಪ್ರಯತ್ನ ಕವರ್ಸ್ ಭಾಗದಲ್ಲಿ ಡೇವಿಡ್ ಅರಸೀಕೆರೆ ಕ್ಯಾಚ್ ಮಾಡಿಕೊಂಡ್ರು. ರಾಜಾ ಸಾಲಿಕ್ ರಾಮನ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಬಾರಿ 5-1 ರಿಯಲ್ ಫೈಟರ್ ಜಾನ್ಸನ್ ಮೊದಲ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ. ಲಾಸ್ಟ್ ಒನ್ 5-1 ಮೊದಲ ಉದ್ದರಿ ಆಘಾತದ ನಂತರ ಈ ಬಾರಿ ಬಡ್ತಿ ಪಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಮತ್ತೋರ್ವ ಆಟಗಾರ ಹರಿಯ ಸೇರ್ಪಡೆ ಆಗ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ. ಕೊನೆ ಒಂದೆಸ ಬಾಕಿ ಇದೆ. ಸಚಿನ್ ಈ ಬಾರಿ ಜೈ ಕರ್ನಾಟಕದ ಪರವಾಗಿ. ಸಿಲಿಮಿಡ್ ಆಫ್ ಭಾಗದಲ್ಲಿ ಮೋಸಿನ್ ಕ್ಷೇತ್ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮದನ್ ಅವರ ಒಂದು ಡ್ಯಾನ್ಸಿಂಗ್ ಅಂಪೈರ್ ಕೂಡ ಈ ಟೂರ್ನಮೆಂಟ್ ಹೈಲೈಟ್ ಗಳಲ್ಲಿ ಒಂದಾಗ್ತಾ ಇದೆ. ಸಚಿನ್ ಅರೇಗಿರುವಂತಹ ಚೆಂಡು ನೋಬಾಲ್ ಪ್ಲಸ್ ಸಿಕ್ಸರ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಬಹಳಷ್ಟು ಬಿರುಸಿನ ಒಂದು ರಿವರ್ಸ್ ಸಿಕ್ಸರ್ ಈಗ ದಾಖಲಾಗ್ತಾ ಇದೆ. ಹರೀಶ್ ಈ ಸಿಕ್ಸರ್ ದಾಖಲಿಸಿದ್ರು. ಹನ್ನೆರಡು ಓಟಗಳು ಕರಾವಳಿಯ ಬಲಿಷ್ಠ ತಂಡವಾದಂತಹ ರಿಯಲ್ ಫೈಟರ್ಸ್ ಜಾನ್ಸನ್ ಈ ಒಂದು ತಂಡ
ಈಗಾಗಲೇ ಹರೀಶ್ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ್ರು. ಇದು ನೋ ಬಾಲ್ ಆಗ್ತಾ ಇದೆ. ಫೈನಲ್ ಪಂದ್ಯ 12ಕ್ಕೆ 1 ರಿಯಲ್ ಫೈಟರ್ಸ್ ಜಾನ್ಸನ್ ಮತ್ತೆ ಸಚಿನ್. ಈ ಬಾರಿ ಎಸರುವಂತಹ ಚೆಂಡು ಬಹಳ ಸಮರ್ಥನೆ ಎಸೆತ. ಯಾರ್ಕರ್ ಡೆಲಿವರಿ ಮತ್ತೆ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯವನ್ನು ಮಾಡಿ ಸಚಿನ್ ಬಾರಿ 12 ಓಟವನ್ನು ದಾಖಲಿಸ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ಅಂತಿಮ 30 ಎಸೆತ. ಓಟಗಳ ಅವಶ್ಯಕತೆ. ಪ್ರತಿ ಒಂದು ಎಸೆತ ಓಟವನ್ನು ದಾಖಲಿಸಿದ್ರು ಕೂಡ ಹೊಸನಗರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಒಂದು ಅವಕಾಶಗಳಿದೆ ರಿಯಲ್ ಫೈಟರ್ಸ್ ಜಾನ್ಸನ್. ಆ ಲೆಕ್ಕಾಚಾರ ಎಡವಿಕೆಯನ್ನ ಕಂಡ್ರೆ ಮಾತ್ರ ಬೆಂಗಳೂರಿನ ಜೈ ಕರ್ನಾಟಕ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಬೌಲರ್ ಮಾರ್ಕ್ ಚೆಂಡನ್ನ ತಿರುಗಿಸಬಲ್ಲಂತ ಎಸೆತಗಾರ ಮಾರ್ಕ್ ಈ ಬಾರಿ ಅಶೋಕ್ ಪಿಳ್ಳೆಗೆ ಎಸೆತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಒಂದು ಹೋದರಿಯ ಆಘಾತ ಇಂಪಾರ್ಟೆಂಟ್ ವಿಕೆಟ್. ರಾಜ ಔಟ್ ಆಗಿ ವಾಪಸ್ ಆದ್ರು. ಅತಿ ಯಶಸ್ವಿ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಮಾರ್ಕ್ ಬಾರಿ ಜೈ ಕರ್ನಾಟಕದ ಪರವಾಗಿ. ಮೊದಲ ಚೆಂಡು ತನ್ಮೂಲಕವಾಗಿ ಅಶೋಕ್ ಪಿಳ್ಳೈಗೆ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ. ಬಹಳಷ್ಟು ಒಂದು ಬಿರುಸಿನ ಆಡಳಿತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 18 ಆಟಗಳು. ಪಿಳ್ಳ ಸಿಕ್ಸರ್ ದಾಖಲಿಸಿದ್ರು. ಬಹಳಷ್ಟು ಒಂದು ವೈಭವೋಪೇತ ಪಂದ್ಯಕೂಟ ನಡೀತಾ ಇದೆ. 18ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 24 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಮಾರ್ಕಿ ಬಾರಿ ಎರಡನೇ ಬಾರಿಗೆ ಎಸೆರುವಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರುವಂತಹ ರಿಯಲ್ ಫೈಟರ್ಸ್ ಜಾನ್ಸನ್ ಕ್ರೀಡಾ ಋತುವಿನ ಆರಂಭದಲ್ಲೇ ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನ ಸೆಮಿಫೈನಲ್ ಸೋಲನ್ನು ಕಂಡ ಈ ತಂಡ ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿಯ ಪಂದ್ಯಾಟವನ್ನು ಕೂಡ ಜಯಿಸಿದ್ರು. ಮೂರನೇ ಬಾರಿಗೆ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕ್ರೀಡಾ ಋತುವಿನ ಮತ್ತೊಂದು ಫೈನಲ್ ಅನ್ನು ಕೂಡ ಆಡ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್ ಹೊಸನಗರದ ಈ ಒಂದು ಪ್ರತಿಷ್ಠಿತ ಪಂದ್ಯಾಟಕ್ಕಾಗಿ. ಉದಯ್ ಕುಮಾರ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆ ಒಂದು ಈ ಸಂಸ್ಥೆ. ಸಂತೋಷ್ ಕೋಟ್ಯಾನ್, ಸುರೇಂದ್ರ ಕೋಟ್ಯಾನ್ ಇವರ ಜೊತೆ ಇತ್ತಾಸ್ಟಿ ಮಹೇಶ್ ಅವರು, ಚಂದ್ರಣ್ಣನವರು ಇವರೆಲ್ಲರ ಒಂದು ಸಮ್ಮಿಲನದಲ್ಲಿ ಸಮಾನ ಮನಸ್ಕರ ಒಂದು ಒಕ್ಕೂಟವಾಗಿ ಗುರುತಿಸಲ್ಪಟ್ಟ ಬ್ರದರ್ಸ್ನ ಈ ಸಂಸ್ಥೆ ಅತ್ಯುತ್ತಮ ಮಟ್ಟದ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ ಹೊಸನಗರ ಫ್ರೆಂಚ್ ಟ್ರೋಫಿಯಾಗಿ. ಮತ್ತೆ ಮಾರ್ಕಿ ಬರೆಸದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಸಿಕ್ಸರ್ ನಂತರ 3 ಡಾಟ್ ಬಾಲ್ಗಳ ಸೇರ್ಪಡೆ. ಲಾಸ್ಟ್ ಒನ್. ಅಂತಿಮ 1 ಎಸೆತ ಮಾತ್ರ ಬಾಕಿ ಇದೆ.
ಮತ್ತೆ ಮಾರ್ಕಿ ಬಾರಿ ಮತ್ತೆ ಅಶೋಕ್ ಪಿಳ್ಳ ವಿಕೆಟ್ ಅನ್ನು ಉಳಿಸ್ತಾ ಇದ್ದಾರೆ ಬಾರಿ ಕ್ಲೀನ್ ಬಾಲ್. ಮೊದಲ ಹಂತದಲ್ಲಿ ಮಾರ್ಕಿಗೆ ಸಿಕ್ಸರ್ ದಾಖಲಿಸ ಪಿಳ್ಳೆ, ಅಂತಿಮ ಹಂತದಲ್ಲಿ ಮಾರ್ಕೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ ಸ್ವಸ್ತಿಕ್ ನಾಗರಾಜ. ಮತ್ತೊಂದು ದಾಂಡಿಗನ ಸೇರ್ಪಡೆ ಮಾಡಿ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ ಅಂತಿಮ 24 ಎಸೆತ 24 ಓಟಗಳ ಅವಶ್ಯಕತೆ. ಈಗಾಗಲೇ ತಂಡ ಮೊತ್ತ 18 ಓಟಗಳು. ಮೊದಲ 2 ಉದ್ದರಿಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್. ಈ ಫೈನಲ್ ಪಂದ್ಯಾಟ ಮುಗಿದ ತಕ್ಷಣವೇ ಮುಖ್ಯ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರುಗಳು, ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಸಭಾ ಕಾರ್ಯಕ್ರಮಗಳನ್ನು ನಾವು ಕಂಡುಕೊಂಡಿದ್ದೇವೆ. ಫೈನಲ್ ಪಂದ್ಯಾಟದ ಸಮಾರೋಪ ಈ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾತ್ರ ನಮ್ಮದೇ ಸದಸ್ಯರುಗಳ ಒಂದು ಉಪಸ್ಥಿತಿಯಲ್ಲಿ ಮುಖ್ಯ ವೇದಿಕೆ ನಡೀತದೆ. ಈ ಬಾರಿ ಕೈಗಾರಿಕಾ ಭಾಗದಲ್ಲಿ ಸಚಿನ್ ನನ್ನೇ ಪರಿಚಯಿಸ್ತಾ ಇದ್ದಾರೆ. ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಮುಖಾಂತರವಾಗಿ ಒಂದು ಪಂದ್ಯಕೂಟ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಲಕ್ಷಾಂತರ ಮಂದಿ ಪ್ರೇಕ್ಷಕರು ಯೂಟ್ಯೂಬ್ ಅಲ್ಲೇ ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ. ಸಚಿನ್ ಈ ಬಾರಿಯ ಸಂದರ್ಭದಲ್ಲಿ ಲಂಗ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಲಾಂಗ್ ಆಫ್ ಅಲ್ಲಿ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ರಿಯಲ್ ಫೈಟರ್ಸ್ ಜಾನ್ಸನ್ ಮೊತ್ತ 19 ಓಟಗಳನ್ನು ತಲುಪ್ತಾ ಇದೆ. 19 ಫಾರ್ ಲಾಸ್ ಆಫ್ 2. ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನ ಕೂಡ ತಲುಪುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಪಂದ್ಯ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಈ ಬಾರಿ ಕೂಡ ಶಾರ್ಟ್ ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬಾರಿ ಸ್ವಸ್ತಿಕ್ ನಾಗರಾಜ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಬಹಳಷ್ಟು ತವರ್ತ ರಿವರ್ಸ್ ಶಾಟ್ ಕೂಡ ಅದಾದ ನಂತರ ಹರಿ ರಿವರ್ಸ್ ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಇವಾಗ ಸ್ವಸ್ತಿಕ್ ರಿವರ್ಸ್ ಶಾಟ್ ಬೌಂಡ್ರಿಯನ್ನ ಕೂಡ ಅಂಗಡ ಒಳಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. 23ಕ್ಕೆ 2 19 ಓಟದ ಅವಶ್ಯಕತೆ ಜಯಕ್ಕಾಗಿ. ಈ ತರಹದ ನಗತವನ್ನು ಪಡ್ಕೊಂಡ ಚೆಂಡು ಮತ್ತೆ ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. 24 ಓಟಗಳು ಜೈ ಕರ್ನಾಟಕದ ವಿರುದ್ಧ ರಿಯಲ್ ಫೈಟರ್ಸ್ ಜಾನ್ಸನ್ ಹೊಸನಗರ ಪಂದ್ಯಕೂಟದ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ.
ಮತ್ತೆ ಸಚಿನ್ ಬಾರಿ ಸಸಿ ಕೆಲಸದ ಚೆಂಡು ಔಟರ್ ರಜೆ ಆಗ್ತಾ ಇದೆ. ಬಾರಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ ಶಂಕರ್ ಮಾಡಿದ್ರು. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 25ಕ್ಕೆ 2 17 ಓಟಗಳು ದಾಖಲಾಗಬೇಕಾಗಿದೆ. 42ರ ಒಂದು ಫೈನಲ್ ಟಾರ್ಗೆಟ್ ಅನ್ನು ನೀಡಿತ್ತು ಜೈ ಕರ್ನಾಟಕ ಬೆಂಗಳೂರು. ಹೌದು, ಕ್ಷೇತ್ರ ರಕ್ಷಣೆ ಬದಲಾವಣೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ ಎರಡು ತಂಡಗಳು ಆಡ್ತಾ ಇದೆ ಅಂಗಡ ಒಳಭಾಗದಲ್ಲಿ. ಮತ್ತೆ ನೋಬಾಲಿ ಬಾರಿ ಸಚಿನ್ ತಪ್ಪನ್ನ ಮಾಡಿದ್ರು. 1+1 ತಂಡದ ಮೊತ್ತ 27. 15 ಓಟಗಳ ಅವಶ್ಯಕತೆ. ಹೊಸನಗರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಮುನ್ನೋಗ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್. ಸಚಿನ್ ನೋಬಾಲ್ ಮುಖಾಂತರವಾಗಿ ಫ್ರೀಟ್ ಅವಕಾಶ ಇದೆ. ಬಾರಿ ಔಟ್ರೇಜ್ ಅಂತ ಚೆಂಡು ಫಸ್ಟ್ ಸ್ಲಿಪ್ ನಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. 28 ತಂಡದ ಮೊತ್ತ 28. 14 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 8 ಹುದ್ದರಿಗಳು ಸುರಕ್ಷಿತವಾಗಿ ಈ ಬಾರಿ ರಿಯಲ್ ಫೈಟರ್ ಜಾನ್ಸನ್ ನಲ್ಲಿ ಉಳ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಈ ಬಾರಿ ಹರಿ ಓಟವನ್ನು ದಾಖಲಿಸ್ತಾ ಇಲ್ಲ. ಇಪ್ಪತ್ತ 8 ಓಟಗಳು. ಈ ಬಾರಿ ಕೂಡ ಬಹಳ ಸಮರ್ಥ ನೋಡುತ್ತಾ ದ್ವಿಪಕ್ಷಗಳ ಸುಭಾಗದಲ್ಲಿ ಹರಿ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 29ಕ್ಕೆ 2. ಅಂತಿಮ 18 ಎಸೆತ 13 ಓಟಗಳ ಅವಶ್ಯಕತೆ. ಇಪ್ಪತ್ತ 29ಕ್ಕೆ 2 ಹೋದರಿಗಳ ಆಘಾತವನ್ನು ಕಂಡಿರುವಂತಹ ಈ ಒಂದು ತಂಡ ಅಂತಿಮವಾಗಿ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಕ್ಕೆ 13 ಓಟಗಳ ಅವಶ್ಯಕತೆ ಇದೆ. ಹೊಸನಗರದ ಬ್ರದರ್ಸ್ ಸಂಸ್ಥೆ ಆಶ್ರಯ ನಡೀತಾ ಇರುವಂತಹ ಹೊಸನಗರ ತಾಲೂಕಿನ ಇತಿಹಾಸ ಮೊದಲ ಬಾರಿಯ ಒಂದು ಹೋನಲ್ ಬಳಕೆಯ ಪ್ರಶಸ್ತಿಯನ್ನು ಬಹುಶಃ ಉಡುಪಿ ಜಿಲ್ಲೆ ಕಡೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್. ಕೆಲವರಿಗೊಂದು ಅಭ್ಯಾಸ ಇರುತ್ತೆ, ಉಪಕಾರ ಮಾಡದೆ ಹೋದ್ರು ಉಪದ್ರ ಮಾಡಬಾರ್ದು ಅನ್ನೋದ ಕೆಲವರು ಹೇಳ್ತಾರೆ. ಕೆಲವರಿಗೆ ಉಪದ್ರವೇ ಉದ್ಯೋಗ. ಆ ನಿಟ್ಟಿನಲ್ಲಿ ನಮ್ ಜೊತೆ ಶಿವಕುಮಾರ್ ಅವರು ಸ್ನೇಹಪೂರ್ವಕವಾಗಿ ಆ ಒಂದು ಉಪದ್ರ ಮಾಡಿದ್ದಾರೆ ಬಿಟ್ಟರೆ ಬೇರೆ ತೊಂದರೆ ಇಲ್ಲ. ಆರೋಗ್ಯಕ್ಕೂ ಹಾನಿ ಇಲ್ಲ, ಟೂರ್ನಮೆಂಟ್ಗೂ ತೊಂದರೆ ಇಲ್ಲ. ಯಶಸ್ವಿ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 18 ಎಸೆತ 13ರ ಅವಶ್ಯಕತೆ. ಎಸ್ಆರ್ಕೆ ಭಾಗದಲ್ಲಿ ಮತ್ತೆ ಮಾರ್ಕ್ ಅನ್ನು ಪರಿಚಯಿಸ್ತಾ ಇದ್ದಾರೆ ಜೈ ಕರ್ನಾಟಕ ಬೆಂಗಳೂರು. ಬಹಳಷ್ಟು ಒಂದು ಜನಪ್ರಿಯ ತಂಡ, 60 ವರ್ಷಗಳ ಕಾಲದ ಇತಿಹಾಸ ಇರುವಂತಹ ಒಂದು ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು.
ಹೊಸನಗರದಲ್ಲಿ ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟವನ್ನು ಆಡ್ತಾ ಇದೆ. ಮಾರ್ಕೆ ಬಾರಿ ಚಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಹರೀಶ್ ಶಾಯ್ಕ್ ಪಡ್ಕೊಳ್ತಾ ಇದ್ದಾನೆ. ಬಾರಿ ಎದುರು ಸಮಾಧಾನವಾದ ಸತ್ತಾಳ್ಮಾನವಾಗದಲ್ಲಿ ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ ಪ್ರದೀಪ್ ಗೌಡ ನಡೆಸ್ತಾ ಇದ್ದಾರೆ. ಬಾರಿ ಒಂದೊಂದು ಚೋರೆ ಸೇರ್ಪಡೆ ಮುಖಾಂತರವಾಗಿ 30ಕ್ಕೆ ತಲುಪ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ಸುಲಭ ಜಯದತ್ತ ಮುನ್ನುಗ್ಗುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ವಿಜಯಿ ತಂಡ 1,23,456 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಬಾರಿ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಅವಕಾಶಗಳಿತ್ತು, ಆದ್ರೆ ಓಟಗಳ ಸೇರ್ಪಡೆ ಇಲ್ಲ. ತಂಡ ಮೊತ್ತ 30ರಲ್ಲೇ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದ್ದಾರೆ. 42 ಓಟದ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. ಕೊನೆ ಒಂದು ಪಂದ್ಯ, ಫೈನಲ್ ಪಂದ್ಯಾಟದಲ್ಲಿ ಜೈ ಕರ್ನಾಟಕ ಕ್ರಿಯೇಟರ್ಸ್ ಬ್ಯಾಂಗ್ಳೂರ್ ನಮ್ಮ ಎಲ್ಲ ಸದಸ್ಯರುಗಳು ಮುಖ್ಯ ವೇದಿಕೆ ಕಡೆ ಹೋಗ್ಬೇಕು. ನಮ್ಮ ಮೆಂಬರ್ಸ್ಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಸಮಾರೋಪದ ಕಾರ್ಯಕ್ರಮದಲ್ಲಿ ನಾವೇ ಅತಿಥಿಗಳು. ಆದ್ದರಿಂದ ಮುಖ್ಯ ವೇದಿಕೆ ಕಡೆ ಹೋಗ್ಬೇಕು ಅನ್ನೋದಾಗಿ ಎಲ್ಲರನ್ನ ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ನಿಮಿಷಗಳ ಟೂರ್ನಮೆಂಟಿನ ವರ್ಣರಂಜಿತ ಬಹುಮಾನ ವಿತರಣಾ ಕಾರ್ಯಕ್ರಮ ಆರಂಭ ಆಗ್ತದೆ. ಓ ಇತಮ್ಮದೇ ಬಹಳ ಸಮರ್ಥನೆ ನೋಡ್ತಾ ಇದ್ದಾರೆ. ಸ್ಕ್ವೇರ್ ಲಾಗಿನ ಸೀಮಾರಕ್ಕೆ ಅಂಚಿನಲ್ಲಿ ಬಹಳಷ್ಟು ಸಮರ್ಥ ಕ್ಯಾಚ್ ಕಳಿಸಿದ ಮುಖ್ಯವಾಗಿ ಸ್ವಸ್ತಿ ಕೋಪ ಸಾಥಿಯನ್ನ ಕಂಡ್ರು. ರಿಯಲ್ ಫೈಟರ್ಸ್ 3ನೇ ವಿಕೆಟ್ ಪತನಗೊಳ್ತಾ ಇದೆ. ಬಾರಿ ರಿಯಲ್ ಫೈಟರ್ಸ್ ಜಾನ್ಸನ್ ಅಂಗನವಾಳ ಭಾಗದಲ್ಲಿ ಈಗ ಮತ್ತೊಂದು ದಾಟಿಗನ ಸೇರ್ಪಡೆ ಆಗ್ತಾ ಇದೆ. ಸುಜಿತ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೋರ್ವ ಬಿರುಸಿನ ಹೊಡೆತಗಳ ಆಟಗಾರ ಅಂಗನವಾಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ 30 ಓಟಗಳು, 12 ಓಟಗಳ ಒಂದು ಅವಶ್ಯಕತೆ ಇದೆ ಪಂದ್ಯಾಟ ಜಯಕ್ಕಾಗಿ. ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಮಾರ್ಕಿ ಬಾರಿ ಬಹಳ ಸುತ್ತ ಬರ್ತದೆ. ಔಟ್ ಸಿಂಗಲ್ ಡೆಲಿವರಿ. ಥರ್ಡ್ ಮ್ಯಾನ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. 31 ರಿಯಲ್ ಫೈಟರ್ಸ್ ಜಾನ್ಸನ್ ಮೊತ್ತ. 31 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. 11 ಓಟಗಳ ಅವಶ್ಯಕತೆ ಇನ್ನು ಕೂಡ ಪಂದ್ಯಾಟದ ಜಯಕ್ಕಾಗಿ. ಮತ್ತೆ ಮಾರ್ಕೆ ಬಾರಿ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸುಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಾರಿ ವೈಟ್ ಬಾಲ್ ಔಟ್ಸೈಡ್ ದ ಲೆಗ್ ಸ್ಟಂಪ್. ಅಕ್ರಮ ಎಸೆದ ಒಂದು ಸೇರ್ಪಡೆ. ತಂಡದ ಮೊತ್ತ 32 ಓಟಗಳು, 3 ಹೋದರಿಗಳ ಆಘಾತವನ್ನು ಕಂಡುಕೊಂಡು ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. 42ರ ಮೊತ್ತವನ್ನು ಬೆನ್ನಡ್ತಾ ಇರುವಂತಹ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್.
ಈ ಬಾರಿ ಬಹಳಷ್ಟು ಉತ್ತಮ ತಂದು ಯಾರ್ಕರ್ ಡೆಲಿವರಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 32ಕ್ಕೆ 3 ಅಂತಿಮ 12 ಎಸೆತ ಜಯಕ್ಕಾಗಿ 10 ಓಟಗಳ ಒಂದು ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ನಮ್ಮ ಎಲ್ಲ ಮೆಂಬರ್ಗಳು ಮುಖ್ಯ ವೇದಿಕೆ ಕಡೆ ಇರಬೇಕು. ಸಮವಸ್ತ್ರಧಾರಿ ಯೂನಿಫಾರ್ಮ್ ಧರಿಸಿರೋರು ಕಳೆದ 1.5 ತಿಂಗಳಿನಿಂದ ಹಗಲು ರಾತ್ರಿ ಅವಿರತ ಪರಿಶ್ರಮವನ್ನು ಪಡ್ಕೊಳ್ಳುವುದರ ಮುಖೇನವಾಗಿ ತಾಲೂಕಿನ ಇತಿಹಾಸದಲ್ಲೇ ಹೊಸದೊಂದು ಮೈಲಿಗಲ್ಲನ್ನು ನೆಟ್ಟ ಸಂಸ್ಥೆಯ ರೂವಾರಿಗಳು ಹೊಸ ಶಾಖೆಯನ್ನ ಸಾಧಿಸಿದಂತ ಒಂದು ತಂಡವಾಗಿ ಕೂಡ ಬ್ರದರ್ಸ್ ಹೊಸನಗರದ ತಂಡ ಈ ಒಂದು ದಾಖಲೆಯನ್ನ ಮಾಡ್ತಾ ಇದೆ. ಜೊತೆಗೆ ನಮಗೆ ಸಹಕಾರ ಕೊಟ್ಟಿರುವಂತ ಎಲ್ಲರೂ, ಅದು ಪ್ರಾಯೋಜಕ ರೀತಿಯಲ್ಲಿ ಇರಬಹುದು ಅಥವಾ ಪ್ರೋತ್ಸಾಹಕರು ಆಗಿರಬಹುದು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲರಿಗೂ ಕೂಡ ಕೊನೆ ಹಂತದಲ್ಲಿ ಅಭಿಮಾನದ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇವೆ. ಹೊಸನಗರ ತಾಲೂಕಿನ ಮಹಾಜನತೆಗೂ ಕೂಡ ನಮ್ಮ ಹೃದಯಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂಜಾವಿನ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿ ಸಮರೋಪಾದಿ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸಿದಂತ ಒಂದು ತಂಡ ಬ್ರದರ್ಸ್ ಹೊಸನಗರ. ಇದರ ನಡುವೆ ನಮ್ಮ ಹೃದಯ ಶ್ರೀಮಂತಿಕೆಯ ಪ್ರೇಕ್ಷಕರು ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಈ ಒಂದು ಕ್ರಿಕೆಟ್ ನ ಸಂದರ್ಭ ನಾವು 3 ಮಂದಿ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅಂತ ಬಂದಾಗ ಬಹಳಷ್ಟು ಒಂದು ಹೃದಯ ಶ್ರೀಮಂತಿಕೆಯಿಂದ 30,000 ರೂಪಾಯಿಗಳನ್ನ ನಮಗೆ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಕೊಟ್ಟಂತ ಈ ಮಹಾಜನತೆಗೆ ನಮ್ಮ ಅತಿ ದೊಡ್ಡ ಒಂದು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮಾನವೀಯ ಸಂಬಂಧಗಳು ಇದೇ ರೀತಿ ಮುಂದುವರಿಲಿ ಅನ್ನುವಂತ ಒಂದು ಸದಾಶಯದ ಜೊತೆ ಅಂತಿಮ 12 ಎಸೆತ, ಈಗ 10 ಓಟಗಳ ಅವಶ್ಯಕತೆ. ಹೊಸ ಸ್ಯಾರ್ನ ಪರಿಚಯವನ್ನು ಕಾಣ್ತಾ ಇದೆ ಲೋಕಿ. ಜೈ ಕರ್ನಾಟಕದ ಪಾಳಯಕ್ಕೆ ಹೊಸ ಸೇರ್ಪಡೆ ಕೂಡ ಲೋಕಿ. 12 ಎಸೆತ, 10 ಓಟಗಳ ಅವಶ್ಯಕತೆ. ಮೈ ಕೊರೆವ ಚಳಿಯಲ್ಲೂ ಕೂಡ ಮೈ ಚಳಿ ಬಿಟ್ಟು ಆಡಬೇಕಾದಂತ ಅನಿವಾರ್ಯತೆ ಇದೆ ಪ್ರಶಸ್ತಿಯನ್ನು ಪಡ್ಕೊಳ್ಳುವುದಕ್ಕಾಗಿ. ಈ ತನ್ನದೇ ಬಹಳ ಸಮರ್ಥದ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇದೆ. ಮತ್ತೊಂದು ಚೊರಿಯ ಸೇರ್ಪಡೆ. ತಂಡದ ಮೊತ್ತ 33 ಓಟಗಳು. 2 ಸೆಮಿಫೈನಲ್ಗಳು ಮುಕ್ತಾಯವಾಗಿದೆ. ಇನ್ನೊಂದು ಫೈನಲ್ ಪಂದ್ಯ ಬಾಕಿ ಇದೆ. ಧನಲಕ್ಷ್ಮಿ ಜುವೆಲ್ಲರ್ಸಿನ ಮಾಲೀಕರು, ವರ್ತಕರ ಸಂಘ ಹೊಸನಗರದ ಅಧ್ಯಕ್ಷರು ವಿಜೇಂದ್ರ ಶೇಟ್ ಅವರು ಇನ್ನು ಮುಂದಕ್ಕೆ ಫೈನಲ್ ನ ಪಂದ್ಯ ಶ್ರೇಷ್ಠನಿಗೆ ಹಾಗೂ ಸರಣಿ ಶ್ರೇಷ್ಠನಿಗೆ ಒಂದು ಬೆಳ್ಳಿ ಪದಕವನ್ನು ನೀಡ್ತಾ ಇದ್ದಾರೆ. ಅದನ್ನು ಅದ್ಯಾರು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಅವರಿಗೆ ಕೂಡ ನಮ್ಮ ಅತಿ ದೊಡ್ಡ ಒಂದು ಕೃತಜ್ಞತೆಯನ್ನ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆಟಗಾರರಿಗೆ ಅಥವಾ ಯಾರಿಗೆ ಆಗ್ಲಿ ಈ ರೀತಿಯಾಗಿ ಪ್ರೋತ್ಸಾಹಿಸುವಂತದ್ದು ಅತಿ ದೊಡ್ಡ ಒಂದು ಕ್ರೀಡಾ ಪ್ರೋತ್ಸಾಹ ಅನ್ನೋದಾಗಿ ಗುರುತಿಸಲ್ಪಡ್ತದೆ. ಮತ್ತೆ ಲೋಕಿ ಸುಜಿತ್ ಕೆಸದ ಚೆಂಡು ಬಹಳ ಸಮರ್ಥ ಒಂದು ಕ್ಯಾಚಿಗೆ ಕೈ ಸೇರ್ತಾ ಇದೆ. ಲಾಂಗ್ ಆನ್ ನಲ್ಲಿಂದ ಲಾಂಗ್ ಆಫ್ ನಲ್ಲಿಂದ ಫೀಲ್ಡರ್ ಲಾಂಗ್ ಆನ್ ನಲ್ಲಿ ಬಹಳ ಉತ್ತಮವಾದ ಕ್ಯಾಚ್ ಅನ್ನ ಡೈವಿಂಗ್ ಆಗಿ ಪಡ್ಕೊಳ್ತಾ ಇದ್ದಾನೆ ಡೇವಿಡ್ ಅರಸೀಕೆರೆ.
ಬಹಳ ಶುದ್ಧವಾದ ಕ್ಯಾಚ್ ಕೂಡ ಈ ಬಾರಿ ಕೈ ಸೇರ್ತಾ ಇದೆ. ಸುಜಿತ್ ವಾಪಸ್ ಅತಿಯನ್ನು ಕಂಡ್ರು. ಅರಸೀಕೆರೆ ಡವಿಡಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಅಂಗಳಾಳ ಭಾಗದಲ್ಲಿ ಪಂದ್ಯಾಟ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಅಲ್ಲಿಯ ಸೇರ್ಪಡೆ 33ಕ್ಕೆ 4 10 ಎಸೆತ 9 ಓಟಗಳ ಅವಶ್ಯಕತೆ. ಈ ಟೂರ್ನಮೆಂಟ್ ಆಕರ್ಷಕ ಪಾರಿತೋಷಗಳ ದಾನಿಗಳು ರಾಮಚಂದ್ರಾಪುರ ಮಠ ಶ್ರೀ 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 ರಾಘವೇಶ್ವರ ಸ್ವಾಮೀಜಿಗಳು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಬಾರಿ ಲೋಕಿ ಮತ್ತೊಂದು ವಿಕೆಟ್ ಅನ್ನ ಮಾಡಿಕೊಂಡ್ರು. ಹರೀಶ ಕಾಟ್ ಬಿಯಾಂಡ್ ಆಗಿ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ನ ಕುಸಿತ ಆರಂಭ ಆಗ್ತಾ ಇದೆ. ಈ ಬಾರಿ 33ಕ್ಕೆ 5 ಮತ್ತೊಂದು ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಬಹಳ ಶುದ್ಧವಾದ ಆಟವನ್ನು ಆಡ್ತಾ ಇದ್ದಂತ ಹರೀಶ ಕಾಟ್ ಬಿಯಾಂಡ್ ಆಗಿ ವಾಪಸ್ ಆಗ್ತಾ ಇದ್ದಾರೆ. ಮೂವತ್ತ 5ನೇಯ ಹುದ್ದರಿ ಅಂತಿಮ 9 ಎಸೆತ 9 ಓಟಗಳ ಅವಶ್ಯಕತೆ. ಒಂದು ಹಂತದಲ್ಲಿ ರಾಜ, ಅದಾದ ನಂತರ ಪಿಳ್ಳೆ, ಅದಾದ ನಂತರ ಸೋಸಿಕ್, ಅದಾದ ನಂತರ ಹರಿ ಬಹಳಷ್ಟು ಉತ್ತಮರಿತೊಂದು ಆಟವನ್ನು ಆಡಿದ್ರು. ಆದ್ರೆ ಈಗ ಒತ್ತಡಕ್ಕೆ ಸಿಲುಕ್ತಾ ಇದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಲೋಕಿ ಎಸ್ಆರ್ಕೆ ಭಾಗದಲ್ಲಿ ಬಹಳಷ್ಟು ಉತ್ತಮರಿತದ ಎಸೆತ. ಇನ್ಸೈಡ್ ಎಜ್ ಆಗ್ತಾ ಇದೆ. ಅನಿಲ್ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 34 ಓಟಗಳು. 34ಕ್ಕೆ 5 ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಕೊನೆಯ ಒಂದು ಪಂದ್ಯಾಟ ಮಾತ್ರ ಬಾಕಿ ಇದೆ. ಕೆಲವು ಎಸೆತಗಳು ಮಾತ್ರ ಬಾಕಿ ಇದೆ. ಅದಾದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮ. ನಮ್ಮದೇ ಸದಸ್ಯರು, ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಬಹುಮಾನ ವಿತರಣೆ, ಅತಿಥಿಗಳು ಕೂಡ ಅಂಗನಾಳ ಭಾಗದಲ್ಲಿ ಮತ್ತೆ ಲೋಕಿ ಅಲ್ಲಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬಾರಿ ಬಹಳಷ್ಟು ಉತ್ತಮರಿತ ಒಂದು ಔಟ್ ಸ್ವಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ಜೈ ಕರ್ನಾಟಕದ ಹೆಸರು ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ತಳ ಮೊತ್ತ 33, 34 ಓಟಗಳು, 8 ಓಟಗಳ ಅವಶ್ಯಕತೆ ಇದೆ. ಬಾಲ್ ಅಂತಿಮವಾಗಿ 7 ಎಸೆತಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್. 5ನೇ ಓವರ್ ಚಾಲ್ತಿಯಲ್ಲಿ ಅಲ್ಲಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬಾರಿ
ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ ಲೋಕಿ ಮತ್ತೊಂದು ಯಶಸ್ಸನ್ನ ಮಾಡಿಕೊಂಡ್ರು ತನ್ಮೂಲಕವಾಗಿ 34ಕ್ಕೆ 6ನೇ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ ಬಾರಿ ರಿಯಲ್ ಫೈಟರ್ಸ್ ಜಾನ್ಸನ್. ಮೂವತ್ತ 6ನೇ ಹೋದರಿ ನೆಲಕ್ಕೆ ಉರುಳ್ತಾ ಇದೆ 5ನೇ ಓವರ್ ನಲ್ಲಿ ಲೋಕಿ ಬಹಳ ಶುದ್ಧ ಮರಿತೊಂದು ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು ಜೈ ಕರ್ನಾಟಕದ ಪರವಾಗಿ. ಹೊಸ ದಾಂಡಿಗನ ಸೇರ್ಪಡೆ ಆರಿಫ್ ಮೊಹಮ್ಮದ್ ಮುಖಾ. ಜೈ ಕರ್ನಾಟಕ ಪಂದ್ಯಾಟದ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೊಸ ವರ್ಷದ ಒಂದು ಮೊದಲ ಪ್ರಶಸ್ತಿಗಾಗಿ ಹೋರಾಟ ನಡೀತಾ ಇದೆ ಹೊಸನಗರದಲ್ಲಿ. ರಿಯಲ್ ಫೈಟರ್ಸ್ ಜಾನ್ಸನ್ ಉಡುಪಿಯ ತಂಡವಾದರೆ ಬೆಂಗಳೂರಿನ ಪ್ರತಿಷ್ಠಿತ ತಂಡ ಜೈ ಕರ್ನಾಟಕ. ಈ ಕಾಳಗದಲ್ಲಿ ಈಗ 16 ಮೇಲುಗೈನ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಮೋಸೇನ್ ಕೊನೆ ಒಂದು ಓವರ್ 6 ಎಸೆತ 8 ಓಟಗಳ ಅವಶ್ಯಕತೆ. ಅನಿಲ್ ಕಾರ್ವೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಶಂಕರ್ ವಿಕೆಟ್ ಕೀಪರ್ ಕೂಡ. ಶಾರ್ಟ್ ಪೆಡ್ಗಳಲ್ಲಿ ಉತ್ತಪ್ಪ ಬಹಳಷ್ಟು ಒಂದು ಕುತೂಹಲಕಾರಿಯಾಗಿ ಒಂದು ಪಂದ್ಯಾಟ ನಡೀತಾ ಇದೆ. 2021ರ ಹೊಸ ವರ್ಷದ ಮೊದಲ ಪ್ರಶಸ್ತಿ ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಹೊಸನಗರದಲ್ಲಿ ಅದ್ಯಾರು ಆಧಿಪತ್ಯವನ್ನ ಸ್ಥಾಪಿಸ್ತಾರೆ ನೋಡಬೇಕಾಗಿದೆ. ಮೊಸೇನ್ ಮೊದಲ ಚೆಂಡು ಈತನ ಮಧ್ಯೆ ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಾಂಪ್. ತಂಡದ ಮೊತ್ತ 35 ಓಟಗಳು 6 ಹೋದರಿಗಳ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 7 ಓಟಗಳ ಅವಶ್ಯಕತೆ. 6ಕ್ಕೆ 7. ಆರಕ್ಕೆ 7. ವೈಟ್ ಬಾಲ್ ಅನ್ನು ಎಸೆದ್ರು ಮೋಸಿನಿ ಬಾರಿ ಅಂತಿಮ ಓವರ್ನ ಮೊದಲ ಚೆಂಡಿನಲ್ಲಿ. ಮತ್ತೆ ಅನಿಲ್ ಕಾರ್ವಿ ಸ್ಟ್ರೈಕ್ ಮಾಡ್ಕೊಳ್ತಾ ಇದ್ದಾನೆ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ. ಈತನ ಮಧ್ಯೆ ಯಾರ್ಕರ್ ಲೈನ್ ಡೆಲಿವರಿ ರನ್ಔಟ್ ಅವಕಾಶಗಳಿತ್ತು. ಪರ್ಫೆಕ್ಟ್ ಆಗಿರುವಂತಹ ಒಂದು ಯಾರ್ಕರ್ ಎಸೆತ ಬೈ ಮೂಲಕವಾಗಿ ಮತ್ತೆ ಒಂದು ಹೊಡೆದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 36ಕ್ಕೆ 6. 5 ಎಸೆತ 6 ಓಟಗಳ ಅವಶ್ಯಕತೆ. ಮೈಕೊರೆವ ಚಳಿಯಲ್ಲೂ ಕೂಡ ಪ್ರೇಕ್ಷಕರ ಬೋರ್ಕರೆತ ಪಂದ್ಯಾಟದ ಮೆರುಗನ್ನು ಹೆಚ್ಚಿಸ್ತಾ ಇದೆ. ಮತ್ತೆ ಮೊಸೇನ್ ಆರಿಫ್ಗೆ ಸದ ಚೆಂಡು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಾರಿ ಮೊಸೇನ್ ಜೈ ಕರ್ನಾಟಕದ ಪರವಾಗಿ. ಅಂತಿಮ 4 ಎಸೆಗಳು ಬಾಕಿ ಇದೆ. 6 ಓಟಗಳ ಅವಶ್ಯಕತೆ. 4ಕ್ಕೆ 6. ಆರಿಫ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಬಾರಿ.
ಮತ್ತೆ ಮೊಹಸಿನ್. ಜೈ ಕರ್ನಾಟಕದ ಪರವಾಗಿ ಹಂತಲ್ಲಿ ಸಮರ್ಥನೆ ಆರಿಫ್ ಮೊಹಮ್ಮದ್ ಮುಖ ಕೂಡ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು. 36ಕ್ಕೆ ಈ ಹಂತದಲ್ಲಿ 7ನೇಯ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಕೊನೆ ಹಂತದಲ್ಲಿ ಬಹಳಷ್ಟು ಒಂದು ಬಿಗುದಾಳಿಯನ್ನು ಸಂಘಟಿಸ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಮೂರಕ್ಕೆ 6 ಕೊನೆಯ ಹಂತದಲ್ಲಿ ಅಂಗಡಗಳ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಆಶೀಶ್ ಅಲೆವೂರು. ಫೈನಲ್ ಪಂದ್ಯಾಟ ಹೊಸನಗರ ಫ್ರೆಂಡ್ಸ್ ಟ್ರೋಫಿಗಾಗಿ ಬಹಳಷ್ಟು ಒಂದು ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಈ ಒಂದು ಪಂದ್ಯ. ಈ ಬಾರಿ ಮೊಹಸಿನ್ ಹೆಸರುವಂತ ಚೆಂಡು ಕ್ಯಾಚ್ ಆಗೋ ಅವಕಾಶಗಳಿದೆ. ಬಾರಿ ಮತ್ತೊಂದು ಹೋಗರಿ ಆಘಾತವನ್ನು ಕಂಡುಕೊಂಡ್ರು ಆಶೀಶ್ ಅಲೆವೂರು ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾರೆ. 36ಕ್ಕೆ 8 ರಿಯಲ್ ಫೈಟರ್ ಜಾನ್ಸನ್ ಬಲಿಷ್ಠ ತಂಡ ಈ ಬಾರಿ ಅಂತಿಮ ಹಂತದಲ್ಲಿ ಎಡವಿಕೆಯನ್ನು ಮಾಡಿಕೊಂಡ್ರು. ಸುಲಭ ಜಯದ ಲೆಕ್ಕಾಚಾರದಲ್ಲಿದ್ದ ತಂಡ ಜೈ ಕರ್ನಾಟಕದ ಮುಂದೆ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಕ್ರಿಕೆಟರ್ಸ್. ಎರಡು ಎಸೆತಗಳಲ್ಲಿ ಈಗ 6 ಓಟಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ನಮ್ಮಲ ಸಾಧ್ಯ ರೀತಿಯ ಒಂದು ನಾಟಕೀಯ ಕುಸ್ಸವನ್ನು ಕಂಡುಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ಜೈ ಕರ್ನಾಟಕ ಬೆಂಗಳೂರಿನ ತಂಡವನ್ನು ಎದುರಿಸ್ತಾ ಇದ್ದಾರೆ. ಲಾಸ್ಟ್ 2ಕ್ಕೆ 6 ಅನಿಲ್ ಕಾರ್ವಿ ಸ್ಟ್ರೈಕ್ ಮಾಡ್ಕೊಳ್ತಾ ಇದ್ದಾನೆ. ಬಾರಿ ಕೂಡ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಅಂತಿಮ ಒಂದು ಎಸೆತ 6 ಓಟಗಳ ಅವಶ್ಯಕತೆ. 6 ದಾಖಲಾದರೆ ಮಾತ್ರ ರಿಯಲ್ ಫೈಟರ್ಸ್ ಜಾನ್ಸನ್ 2021ರ ಮೊದಲ ರಾಜ್ಯ ಮಟ್ಟ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇಲ್ಲದಿದ್ದರೆ ಅದೇ ಪ್ರಶಸ್ತಿ ಬೆಂಗಳೂರಿನ ಜೈ ಕರ್ನಾಟಕದ ಪಾಲಾಗ್ತದೆ. ಅಂತಿಮ ಒಂದು ಎಸೆತ 6 ಓಟಗಳ ಅವಶ್ಯಕತೆ. ಅನಿಲ್ ಕಾರ್ವಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಪ್ರೇಕ್ಷಕರನ್ನ ಕೂಡ ಈ ಪಂದ್ಯ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿಸ್ತಾ ಇದೆ. ಹಿಂದೆ ಮೈಸೂರು ವಾರಿಯರ್ಸ್ ಮತ್ತು ದಾವಣಗೆರೆ ಇಲೆವನ್ ಪಂದ್ಯಾಟದ ಅಂತಿಮ ಚೆಂಡಿನಲ್ಲಿ 6 ದಾಖಲಾಗುವುದರ ಮುಖೇನವಾಗಿ ದಾವಣಗೆರೆ ಸೋಲನ್ನ ಕಂಡಿತ್ತು. ಒಂದು ಎಸೆತ 6 ಓಟಗಳ ಅವಶ್ಯಕತೆ ಇದೆ. ಎದುರಿಸುವಂತ ದಾಂಡಿಗೆ ಅನಿಲ್ ಕಾರ್ವಿ. ನಮ್ಮ ಮೆಂಬರ್ಸ್ಗಳು ಮುಖ್ಯವೇದಿಕೆ ಕಡೆ ಹೋಗ್ಬೇಕು. 1ಕ್ಕೆ 6 ಈ ಬಾರಿ ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಅಂಗಣ ಒಳಭಾಗದಲ್ಲಿ. ಹೊಸನಗರ ತಾಲೂಕಿನ ಮೊದಲ ಬಾರಿ ಹೊರಳಕಿನ ಕ್ರಿಕೆಟ್ ಪಂದ್ಯಾಟದ ಪ್ರಶಸ್ತಿ
ಅದ್ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಮೋಸಿನ ಸ್ಗಾರಿಕೆ ಭಾಗದಲ್ಲಿ ಅನಿಲ್ ಕಾರ್ವಿ ಕೊನೆ ಚೆಂಡನ್ನು ಎದುರಿಸ್ತಾ ಇದ್ದಾನೆ. 6 ಓಟಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಅಂತಿಮ ಒಂದು ಎಸೆತ ಈ ಬಾರಿ ಮೋಸಿನ್. ಮೈ ಕೊರವ ಚಳಿ ಇದ್ರು ಕೂಡ ಪ್ರೇಕ್ಷಕರೆಲ್ಲರೂ ಎಚ್ಚೆತ್ತ ಅವಸ್ಥೆಗೆ ಬರ್ತಾ ಇದ್ದಾರೆ. ಕುತೂಹಲಕಾರಿ ಪಂದ್ಯ. ಅಂತಿಮ ಚೆಂಡಿನಲ್ಲಿ ಅನಿಲ್ ಕಾರ್ವೆ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಚೆಂಡು ಜೈ ಕರ್ನಾಟಕ ಬೆಂಗಳೂರಿನ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್ ಸೋಲಿಸುವ ಮುಖ್ಯವಾಗಿ 2021ರ ಮೊದಲ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಂಬಲು ಸಾಧ್ಯ ರೀತಿಯ ಒಂದು ನಾಟಕೀಯ ತಿರುವನ್ನು ಪಡ್ಕೊಂಡ ಈ ಪಂದ್ಯ ಈ ಬಾರಿ ರಿಯಲ್ ಫೈಟರ್ಸ್ ಜಾನ್ಸನ್ ಸೋಲನ್ನು ಆಟದ 3 ಬೌಂಡರಿಗಳಿಗೆ ಗುರುಶಕ್ತಿ ಗ್ರೂಪ್ಸ್ ಅವರು ನೀಡಿರುವಂತಹ ಪ್ರತಿಯೊಂದು ಬೌಂಡರಿಗೆ 400 ರೂಪಾಯಿಗಳಾಗಿ 1200 ರೂಪಾಯಿಗಳಾಗ್ತದೆ. ಅದನ್ನ ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಹೇಳ್ತೇವೆ. ಕೆಲವು ನಿಮಿಷಗಳಲ್ಲಿ ಈಗ
ಬಹುಮಾನ ವಿತರಣೆ ಕಾರ್ಯಕ್ರಮ ಆರಂಭ ಆಗ್ತದೆ. ನಮ್ಮ ಸದಸ್ಯರುಗಳು ದಯಮಾಡಿ ಯಾರು ಬ್ಯಾನರ್ ನ ತೆಗಿಬಾರ್ದು. ಅಲ್ಲಿ ಯಾರೋ ಫ್ಲೆಕ್ಸ್ ಕೇಳ್ತಾ ಇದಾರೆ. ನಮ್ಮ ಪಾಡಿಗೆ ತಾವು ಮನೆ ಹೋಗೋದು ಒಳ್ಳೇದು.